ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ GPSTR, HSTR ಮತ್ತು PSTR ಅಧಿಸೂಚನೆ ಬಗ್ಗೆ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಇಲಾಖೆಯಲ್ಲಿ ಕೆಲವು ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಹಾಗಾಗಿ ಮುಂಬರುವ ಪರೀಕ್ಷೆಗಳ ಸಿದ್ಧತೆಗಾಗಿ ಸೋಷಿಯಲ್ ಸೈನ್ಸಲ್ಲಿ ಇತಿಹಾಸದ ಪ್ರಶ್ನೆ ಈ ಒಂದು 16ನೇ ವಿಡಿಯೋನೇ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಯಾರು ಇನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸುಮಾರು ವಿಡಿಯೋಗಳು 100+ ವಿಡಿಯೋಗಳು ಕ್ವೆಶನ್ ಅನಾಲಿಸಿಸ್ ಫಾರ್ ಹಿಸ್ಟ್ರಿ ಸಬ್ಜೆಕ್ಟ್, ಅದರಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ನು ಯಾರು ಈ ಆಫ್ಲೈನ್ ಬರೋದಕ್ಕಾಗಲ್ಲ ಅಥವಾ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀರಾ ಪ್ರೈವೇಟ್ ಸೆಕ್ಟರ್ಗಳಲ್ಲಿ, ಅಂಥವರಿಗೆ ನಮ್ಮ ಸಂಸ್ಥೆಯಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಅವೈಲೇಬಲ್ ಇದೆ. HSTR ಇರ್ಬೋದು, GPSTR ಇರ್ಬೋದು, PM ಮೆಥಡ್ ಇರ್ಬೋದು, ಸೋಷಿಯಲ್ ಮೆಥಡ್ ಇರ್ಬೋದು, PSTR ಮತ್ತು TET ಇವೆಲ್ಲ ಪರೀಕ್ಷೆಗಳಿಗೂ ಸಹ ಆನ್ಲೈನ್ ತರಬೇತಿಯನ್ನು ನೀವು ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗಲ್ಲಿ ಸಿಗುತ್ತೆ. ಹಾಗಾದರೆ ನಾವು ಇತ್ತೀಚಿನ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳೋದಕ್ಕಿಂತಲೂ ರಾಜಕೀಯ ಇತಿಹಾಸನ ಆಚೆ ನಮಗೆ ಕೆಲವು ಸಾಂಸ್ಕೃತಿಕ ಆರ್ಥಿಕ ಇತಿಹಾಸದ ಮೇಲೂ ಸಹ ಹೆಚ್ಚು ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇದೆ. ನೋಡಿ, ಪ್ರಶ್ನೆ ಹೇಗಿದೆ: ಗುಪ್ತರ ಅವಧಿಯಲ್ಲಿ ಗುಪ್ತರ ಅವಧಿಯಲ್ಲಿ ಈ ಒಂದು ಭೂಕಂದಾಯ ಅಂದರೆ ಲ್ಯಾಂಡ್ ರೆವಿನ್ಯೂ ಆದಾಯದ ಮುಖ್ಯ ಮೂಲವಾಗಿತ್ತು. ಲ್ಯಾಂಡ್ ರೆವಿನ್ಯೂ ದ ಮೇನ್ ಸೋರ್ಸ್ ಆಗಿತ್ತು ಗುಪ್ತ ಡೈನೆಸ್ಟಿಯಲ್ಲಿ ಅಂತ. ನೆಕ್ಸ್ಟು, ಮತ್ತು ನಗದು ಅಥವಾ ವಸ್ತುವಿನ ರೂಪದಲ್ಲಿ ಪಾವತಿಸಲಾಗುತ್ತಿತ್ತು. ಇದನ್ನು ಡ್ಯಾಶ್ ಎಂದು ಕರೆಯಲಾಗ್ತಾ ಇತ್ತು. ನೋಡಿ, ಭೂಕಂದಾಯ ಅಂದರೆ ನಿಮಗೆ ಇದು ಲ್ಯಾಂಡ್ ರೆವಿನ್ಯೂ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯಿತು. ನೋಡಿ, ಗುಪ್ತರ ಕಾಲದಲ್ಲಿ ನಮಗೆ ವಿಶೇಷವಾಗಿ ಬೇಕಾದಂತಹ ಈ ಒಂದು ಬಾಗ್ ಅಂತ ಒಂದು ಕಂದಾಯ ಪದ್ಧತಿ ಇತ್ತು, ಹಾಗೆ ಬಲಿ ಅಂತಕ್ಕಂಥ ಒಂದು ಕಂದಾಯ ಪದ್ಧತಿ ಇತ್ತು, ಹಾಗೆ ಭೋಗ ಅಂತಕ್ಕಂಥ ಒಂದು ಕಂದಾಯ ಪದ್ಧತಿ ಇತ್ತು. ನೋಡಿ, ಬಾಗ್ ಅಂದರೆ ಈ ಒಂದು ರಾಜನಿಗೆ ನೀಡಬೇಕಾದ ಕಂದಾಯ ಅಂತ ಗೊತ್ತಿರಬೇಕು. ಹಾಗಾದರೆ ಬಲಿ ಅಂದರೆ ನಾವು ಕೆಲವು ಸಂದರ್ಭದಲ್ಲಿ ಈ ಒಂದು ಹೆಚ್ಚುವರಿಯಾಗಿ ನೀಡುವಂತಹ ಕಂದಾಯ ಅಂತ ಗೊತ್ತಿರಬೇಕು. ನೆಕ್ಸ್ಟ್, ಹಾಗಾದರೆ ಈ ಭೋಗ ಅಂದರೆ ಸಾಮಾನ್ಯವಾದ ಕಂದಾಯ ಅಂತ, ಜನರಲ್ ರೆವಿನ್ಯೂ ಅಂತ ಕರಿತಾ ಇದ್ವಿ. ಈ ಒಂದು ಹೂವು ಇರ್ಬೋದು ಅಥವಾ ಹಣ್ಣಿನ ರೂಪದಲ್ಲಿರ್ಬೋದು ನೀಡುವಂತಹ ಕಂದಾಯ ಪದ್ಧತಿಗಳನ್ನು ನಾವಿಲ್ಲಿ ಮೇಜರಾಗಿ ನೋಡ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ಬಾಗ್ ಕಾರ ಅಂತ ಕೊಟ್ಟಿದ್ದಾರೆ. ಈ ಬಾಗ್ ಮತ್ತು ಬಲಿ ಮತ್ತು ಭೋಗ ಅಂತಿತ್ತು. ಹಾಗೆ ಸುಮಂತ ಅಂದರೆ ನಿಮಗೆ ಈ ಒಂದು ಮರಾಠರ ಕಾಲದಲ್ಲಿ ಬರುತ್ತೆ. ಪಂಚಮಂಡಲ ಸಿದ್ಧಾಂತಗಳೆಲ್ಲ ಬರ್ತಾ ಹೋಗುತ್ತೆ, ಉಪಕಾರಿಕ ಅಂತ. ಈ ಭಾಗಕ ಅಂತಕ್ಕಂಥದ್ದು ಹಾಗಾದರೆ ನಿಮಗೆ ಈ ಒಂದು ಭೂಕಂದಾಯದಲ್ಲಿ ಗುಪ್ತರ ಕಾಲದಲ್ಲಿ ಬಾಗ್, ಬಲಿ ಮತ್ತು ಭೋಗ ಅಂದರೆ ಗೊತ್ತಾಯಿತು. ಬಾಗ್, ಬಲಿ ಮತ್ತು ಭೋಗ ಅಂದರೆ ಗೊತ್ತಾಯಿತು. ಈ ಕಾನ್ಸೆಪ್ಟ್ಗಳ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಸ್ನೇಹಿತರೆ. ನೆಕ್ಸ್ಟು, ಮುಂದಿನ ಪ್ರಶ್ನೆ ಹೀಗಿದೆ: ವೇದಗಳ ನಂತರದ ವೈದಿಕ ಅವಧಿಯಲ್ಲಿ, ಆಫ್ಟರ್ ವೇದಿಕ್ ಸಿವಿಲೈಸೇಷನಲ್ಲಿ, ದ ಟೈಟಲ್ ಆಫ್ ಚಕ್ರವರ್ತಿ ಎಂದು ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳಲು ರಾಜನು ಡ್ಯಾಶ್ ನಿರ್ವಹಿಸುತ್ತಿದ್ದ ಅಂತ. ನೋಡಿ, ಈಗ ನಮಗೆ ಸುಮಾರು ವೇದಗಳ ಕಾಲದಲ್ಲಿ ನಮಗೆ ಯಜ್ಞಯಾಗಾದಿಗಳು ಬರುತ್ತೆ. ನಮಗೆ ಆ ಒಂದು ಯಜ್ಞಯಾಗಾದಿಗಳಲ್ಲಿ ಪ್ರಮುಖವಾಗಿ 3 ಯಾಗಾದಿಗಳನ್ನು ನೋಡ್ಬೋದು. ಒಂದು ಈ ಒಂದು ರಾಜ ಸುಯೋಗ ಅಂತ ಬರುತ್ತೆ, ರಾಜಸುಯೋಗ. ನೆಕ್ಸ್ಟ್ ಇನ್ನೊಂದು ಈ ಒಂದು ವಾಜಪೇಯ ಅಂತ ಬರುತ್ತೆ. ಇನ್ನೊಂದು ಈ ಮೇಲಿರ್ತಕ್ಕಂತಹ ಅಶ್ವಮೇಧ ಯಾಗ ಅಂತ ಬರುತ್ತೆ. ಯಾವ್ದು ಬರುತ್ತೆ? ಅಶ್ವಮೇಧ ಯಾಗ ಅಂತ ಬರುತ್ತೆ. ನೋಡಿ, ಇದಕ್ಕೆ ಸಂಬಂಧಿಸಿದಂತಹ ವಿಶೇಷಗಳನ್ನು ನಾವು ನೋಡ್ತಾ ಹೋಗ್ಬೋದು. ತನ್ನನ್ನು ತಾನು ಸ್ಥಾಪಿಸಿಕೊಳ್ಳಲು ಯಾವ ಯಾಗವನ್ನು ಮಾಡ್ತಾ ಇದ್ದ? ನೋಡಿ, ಈ ರಾಜಸುಯೋಗ ಅಂದರೆ ರಾಜ ತನ್ನ ಈ ಒಂದು ಪಟ್ಟಾಭಿಷೇಕ ಅಂದರೆ ಈ ಕೋರ್ನೇಷನ್ ಅಂದರೆ ಪಟ್ಟಾಭಿಷೇಕನಾಗುವ ಸಂದರ್ಭದಲ್ಲಿ ನಡೆಸುವಂತಹ ಯಾಗವನ್ನು ರಾಜಸುಯೋಗ ಅಂತ ಕರೀತಾರೆ. ನೆಕ್ಸ್ಟು ವಾಜಪೇಯ ಅಂದರೆ ತನ್ನ ಸಾಮ್ರಾಜ್ಯದ ಒಂದು ಬಲಿಷ್ಠತೆಯನ್ನು ತೋರಿಸೋದಕ್ಕೆ ಎಲ್ಲರನ್ನು ಸೇರಿ ನಡೆಸ್ತಕ್ಕಂಥದ್ದು ಏನಾಗುತ್ತೆ, ಇದು ವಾಜಪೇಯ ಅಂತ ಕರಿತೀವಿ. ನೆಕ್ಸ್ಟು ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆಗೆ ಒಂದು ಮೆಸೇಜ್ ಅಥವಾ ಸಂದೇಶವನ್ನು ಕಟ್ಟಿ ತನ್ನ ಸಾಮ್ರಾಜ್ಯ ವಿಸ್ತರಣೆ, ಯಾವುದಕ್ಕೆ? ಈ ಸಾಮ್ರಾಜ್ಯ ವಿಸ್ತರಣೆಗಾಗಿ ನಡೆಸ್ತಕ್ಕಂಥದ್ದು ಈ ಅಶ್ವಮೇಧ ಯಾಗ ಅಂತ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಮತ್ತು ಅದಕ್ಕೆ ಸಂಬಂಧಿಸಿದಂತೆ
ಅಶ್ವಮೇಧ ಯಾಗವನ್ನು ಮಾಡ್ತಾಯಿದ್ರು. ಅಶ್ವಮೇಧ ಯಾಗವನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ರಾಜಸುಯೋಗ ಅಂದರೆ ಒಬ್ಬ ರಾಜ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಡೆಸುವಂತಹ ಯಾಗ. ವಾಜಪೇಯ ಅಂದರೆ ತನ್ನ ಸಾಮ್ರಾಜ್ಯದ ಬಲಿಷ್ಠತೆಯನ್ನು ಒಂದು ಫಂಕ್ಷನನ್ನು ದೊಡ್ಡ ಮಟ್ಟದಲ್ಲಿ ಸಭೆ ಸಮಾರಂಭಗಳನ್ನು ಮಾಡುವಾಗ ನಡೆಸ್ತಕ್ಕಂಥದ್ದು. ಅಶ್ವಮೇಧ ಯಾಗ ಅಂದರೆ ಇದು ಸಾಮ್ರಾಜ್ಯ ವಿಸ್ತರಣೆಗಾಗಿ ಮಾಡ್ತಕ್ಕಂತಹ ಒಂದು ಯಾಗ ಅಂತ ಗೊತ್ತಿರಬೇಕು. ಹಾಗಾದರೆ ಮುಂದಿನ ಅಂಶಗಳ ಬಗ್ಗೆ ನೋಡ್ತಾ ಹೋಗೋಣ. ಆಳ್ವಿಕೆಯ ರಾಜವಂಶ ಮತ್ತು ಅವುಗಳ ರಾಜಧಾನಿಗಳನ್ನು ಕೆಳಗಿನವುಗಳನ್ನು ಹೊಂದಿಸಿ ಅಂತ ನೋಡಿ. ಈ ಥರ ಕೊಟ್ಟಾಗ ನೀವೊಂದು ಪ್ಲ್ಯಾನ್ ಮಾಡಬೇಕು. ಈಗ ಕ್ಯಾಪಿಟಲ್ ಸಿಟಿಗಳು ನೀವು ಎಲ್ಲ ಈಗ ಚಂದೇಲ, ಚೌಹಾಣರು, ಪರಮಾರರು, ಕಾಕತೀಯರು, ಇಲ್ಲಿ ರಜಪೂತ್ ಮತ್ತು ನೆರೆಹೊರೆಯ ಸ್ಥಳೀಯ ಸಾಮ್ರಾಜ್ಯಗಳ ಮಿಕ್ಸಪ್ ಆಗಿದೆ. ನಿಮ್ಗೆ ಯಾವುದಾದ್ರೂ ಒಂದು ಗೊತ್ತಾದರೆ ಸಾಕು. ಆಲ್ಮೋಸ್ಟ್ ನಿಮಗೆ ಒಂದು ಗೊತ್ತಾದರೆ ಸುಳಿ ಸಿಕ್ಕರೆ ಸಾಕು. ಆವಾಗ ನೀವು ಇವ್ನು ಓದ್ಕೊಂಡು ಚಂದೇಲರು ಮತ್ತು ಕಾಕತೀಯರು, ಇಲ್ಲಿ ನಿಮಗೆ ಇವೆರಡು ಸ್ವಲ್ಪ ಮೇಜರಾಗಿ ನಿಮಗೆ ಬೇಕಾದಂತಹ ಮತ್ತು ನೀವು ಓದಿರ್ತಕ್ಕಂಥದ್ದು ಕಾಣಬಹುದಿಲ್ಲಿ. ಈ ಮಾಳ್ವರು, ವಾರಂಗಲ್ಲು, ಬೂಂದೇಲ್ಖಂಡದ ಈ ಒಂದು ಏನು ಖಜುರಾಹೋ ಟೆಂಪಲ್ ಬಗ್ಗೆನೂ ಕೇಳ್ಬೋದು. ಫಸ್ಟ್ ನಾನೀಗ ಕಾಕತೀಯರ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಕಾಕತೀಯರ ಬಗ್ಗೆ ನೀವು ಓದಿರ್ತೀರ. ಕಾಕತೀಯರ ರಾಜಧಾನಿ ವಾರಂಗಲ್ ಅಂತಕ್ಕಂಥದ್ದು ಈಗ ಇದು ತೆಲಂಗಾಣ ಸ್ಟೇಟಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ನಿಮಗೆ ಈ ಒಂದು ರುದ್ರಮ್ಮ ದೇವಿ, ಯಾರು ರುದ್ರಮ್ಮ ದೇವಿ ಅಂತ ಮೂವಿನೂ ಬಂತು. ಎಲ್ಲಿ ಅವರು ಅಂದರೆ ಅವರು ವಾರಂಗಲ್ಲಿನ ಕಾಕತೀಯರು. ನೆಕ್ಸ್ಟು ಅದೇ ರೀತಿಯಾಗಿ 1309ರಲ್ಲಿ ಈ ಮಲ್ಲಿಕಾಫರ್ ದಾಳಿ ಮಾಡಿ ಈ ಒಂದು ಕೊಹಿನೂರು ವಜ್ರ ಅನ್ನೋದೇನಿದೆ, ಡೈಮಂಡ್ ಏನಿದೆ, ಇದನ್ನು ಇಲ್ಲಿಂದಲೇ ತೊಗೊಂಡೋಗಿದ್ದು ಅಂತ ಗೊತ್ತಾಯಿತು. ನೋಡಿ 4ಕ್ಕೆ 3 ಯಾವ್ದಾದ್ರು ಇದೆಯಾ ಅಂತ ನೋಡಿ. ಇವು ಆಪ್ಷನ್ಸಲ್ಲಿ 4ಕ್ಕೆ 1 ಎಲ್ಲಾದರೂ ಇದೆಯಾ ಅಂತ ನೋಡಿ. ಸರಿ, 4ಕ್ಕೆ 1 ಎಲ್ಲಾದರೂ ಇದೆ ಅಂದರೆ ಇದು ಒಂದೇ ಆಪ್ಷನ್ಸಲ್ಲಿ ಇರೋದು, ಇದು ಒಂದೇ ಆಪ್ಷನ್ಸಲ್ಲಿ ಇರೋದು. ನೆಕ್ಸ್ಟು ಚಂದೇಲರು ಏನು ಮಾಡ್ತಾರೆ, ಬೂಂದೇಲ್ಖಂಡದಲ್ಲಿ ಖಜುರಾಹೋ ಟೆಂಪಲ್, ಇದನ್ನು ದೇವಾಲಯ, ಇದು ತುಂಬ ಸಲ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮಧ್ಯಪ್ರದೇಶದ ಖಜುರಾಹೋ ಟೆಂಪಲ್ ಏನಿದೆ ಅದು. ಹಾಗಾಗಿ 1ಗೆ 3 ಇದೆ ಅಂದರೆ ಅಲ್ಲಿಗೆ ನಮಗೆ ಆನ್ಸರ್ ಸಿಕ್ಕೋಯ್ತು. ಇವೆರಡು ಗೊತ್ತಿರೋದೇ ಬೇಡ. ನೆಕ್ಸ್ಟ್ ಈಗ ಚೌಹಾಣರು ಅಂದರೆ ನಿಮಗೆ ಗೊತ್ತಾಯಿತು, ಶಂಕಂಬರಿ ಅಂತಕ್ಕಂಥದ್ದು ಗೊತ್ತಾಯಿತು. ಪರಮಾರರು ಅಂದರೆ ಮಾಳ್ವ, ಮಧ್ಯಪ್ರದೇಶ್. ಮಾಳ್ವ ಎಲ್ಲಿ ಬರುತ್ತೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಮಧ್ಯಕಾಲೀನ ಇತಿಹಾಸದಲ್ಲಿ ಈ ಮನೆತನಗಳ ಮೇಲೆ ಈ ರೀತಿಯ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ಇವುಗಳ ಬಗ್ಗೆ ನಿಮಗೆ ಸರಿಯಾದ ಒಂದು ಮಾಹಿತಿ ಇರಬೇಕು. ಮತ್ತು ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಬಂದಾಗ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ಅಷ್ಟೇನು ಟಫ್ ಆಗಲ್ಲ. ತಾಳ್ಮೆಯಿಂದ, ಏಕಾಗ್ರತೆಯಿಂದ ನೀವು ಪ್ರಶ್ನೆಗಳನ್ನು 1 ಅಥವಾ 2 ಬಾರಿ ಓದಿದರೆ ನಿಮಗೆ ಆನ್ಸರ್ ಗೊತ್ತಾಗೋಗ್ಬಿಡುತ್ತೆ. ಎಸ್, ಸಿಲೋನ್ ರಾಜಧಾನಿಯಾಗಿದ್ದ ಅನುರಾಧಪುರವನ್ನು, ಯಾವುದು ಸಿಲೋನ್ ರಾಜಧಾನಿ, ಸಿಲೋನ್ ಅಂದರೆ ಶ್ರೀಲಂಕಾ, ಚೋಳ ವಂಶದ ಯಾವ ಆಡಳಿತಗಾರರು ನಾಶ ಮಾಡಿದರು? ನೋಡಿ, ಅನುರಾಧಪುರದಲ್ಲಿದ್ದಂಥ ದೊರೆಯನ್ನು ಕೆಳಗಿಳಿಸಿ ಅವನ ಮಗನಿಗೆ ಅಧಿಕಾರ ಕೊಟ್ಟದ್ದು ಚೋಳ ದೊರೆಗಳಂತಕ್ಕಂಥದ್ದೇ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಈ ರಾಜೇಂದ್ರ ಗಂಗೈಕೊಂಡ ಚೋಳ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಜೇಂದ್ರ ಗಂಗೈಕೊಂಡ ಚೋಳ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೋಡಿ, ಇಲ್ಲಿ 1ನೇ ಪಾರಂತಕ ಚೋಳ ಅಂದರೆ ಈ ಉತ್ತರ ಈ ಒಂದು ಮೇರೂರು ಶಾಸನ ಏನಿದೆ, ಈ ಒಂದು ಚೋಳರ ಸ್ಥಳೀಯ ಆಡಳಿತದ ಬಗ್ಗೆ, ಲೈಕ್ ದಿಸ್ ಇನ್ಫಾರ್ಮೇಷನ್ ಅಬೌಟ್ ಲೋಕಲ್ ಗೌರ್ಮೆಂಟ್ ಬಗ್ಗೆ ಹೇಳ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್, ಇದು ಶಾಸನ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರಾಜರಾಜ ಚೋಳ ದಿ ಗ್ರೇಟ್ ಅನ್ನೋದು ಬಗ್ಗೆ ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಈ ಕುಲತ್ತುಂಗ ಚೋಳ ಅಂದರೆ 1116ರಲ್ಲಿ ಈ ಒಂದು ತಲಕಾಡು ಕದನ, ಯಾವುದು ತಲಕಾಡು ಕದನ ನಡೆಯುತ್ತೆ. ಈ ತಲಕಾಡು ಕದನಕ್ಕೆ ಮುಖ್ಯವಾದಂಥ ಕಾರಣ ಮತ್ತು ಅಂಶಗಳ ಬಗ್ಗೆಯೂ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಇದು ಹೊಯ್ಸಳರ ವಿಷ್ಣುವರ್ಧನ ಮತ್ತು ಇವನ ನಡುವೆ ನಡೆಯುತ್ತೆ. ಈ ವಿಷ್ಣುವರ್ಧನ ಮತ್ತು ಇವನ ನಡುವೆ ನಡೆಯೋದಕ್ಕೆ ಕಾರಣ ಯಾರು ಅಂದರೆ ಶ್ರೀ ರಾಮಾನುಜ. ಯಾರು ಅಂದರೆ ರಾಮಾನುಜಾಚಾರ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ರಾಮಾನುಜಾಚಾರ್ಯ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ 2 ಬಗ್ಗೆ ನಿಮಗೆ ಗೊತ್ತಿರಲಿ. ಆಪ್ಷನ್ 2 ಬಗ್ಗೆ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಇದಾದಮೇಲೆ ನಮಗೆ ಆದಿವರಹ ಎಂಬ ಶೀರ್ಷಿಕೆಯುಳ್ಳ ವಿಷ್ಣು ಭಕ್ತನಾದ ಈ ಮಿಹಿರಭೋಜ ವಂಶಕ್ಕೆ ಸೇರಿದವನು. ನೋಡಿ, ಮಿಹಿರಭೋಜ ಅಂತಕ್ಕಂಥ ದೊರೆ ಯಾವ ವಂಶಕ್ಕೆ ಸೇರಿದವನು ಅಂತ ಇದೆ ನೋಡಿ. ಮಾಳ್ವದ ಪರಮಾರ ವಂಶ ಅಂತಿದೆ, ಬಂಗಾಳದ ಸೇನ ರಾಜವಂಶ ಅಂತಿದೆ, ರಾಷ್ಟ್ರಕೂಟರಲ್ಲಂತೂ ಈ ಹೆಸರು ನೀವು ಕೇಳೇ ಇಲ್ಲ.
ಯಾಕೆಂದರೆ ಈಗ ಉಳಿದಂಥದ್ದು ರಾಜಸ್ಥಾನದ ಪ್ರತಿಹಾರ ರಾಜವಂಶ ಅಂತಕ್ಕಂಥದ್ದಿದೆ. ನೋಡಿ, ಈ ರಜಪೂತ್ ಮನೆತನಗಳ ಮೇಲೆ ಒಂದೊಂದು ಸಾರಿ ಪ್ರಶ್ನೆಗಳು ಹೆಚ್ಚಾಗಿ ಬರೋ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಮಿಡಿವಲ್ ಹಿಸ್ಟ್ರಿಯಲ್ಲಿ ಓದ್ಕೊಳ್ಳೋದು ಉತ್ತಮವಾಗಿರುತ್ತೆ. ಈ ಪರಮಾರ್ ಇರ್ಬೋದು, ಮಾಳ್ವರ್ ಇರ್ಬೋದು, ಪ್ರತಿಹಾರ್ ಇರ್ಬೋದು, ಚಂದೇಲ್ ಇರ್ಬೋದು. ಈಗ ಇವುಗಳನ್ನು ಸಹ ನೀವು ಸ್ಟಡಿ ಮಾಡೋದು ಮುಖ್ಯ. ಆದಿವರಹ ಎಂಬ ಶೀರ್ಷಿಕೆ ನಿಮಗೆ ಗೊತ್ತಿರಬೇಕು. ಈ ರಾಜಸ್ಥಾನದ ಪ್ರತಿಹಾರ ರಾಜವಂಶ ಏನಿದೆ ಇವುಗಳಿಗೆ ಸಂಬಂಧಿಸಿದಂತೆ ಈ ಒಂದು ಮಿಹಿರ ಭೋಜ ಅಂತಕ್ಕಂಥ ರಾಜ ಇದ್ದ. ಮಿಹಿರ ಭೋಜ ಅಂತಕ್ಕಂಥ ರಾಜ ಇದ್ದ. ಅವನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ನಿಮಗೆ ಬೇರೆ ಬೇರೆ ವಿಧಾನದಲ್ಲಿ ಕೇಳ್ಬೋದು. ಹಾಗಾದರೆ ರಾಜಸ್ಥಾನದ ಪ್ರತಿಹಾರ ರಾಜವಂಶಕ್ಕೆ ಸಂಬಂಧಿಸಿದಂಥ ಅಂಶಗಳು ಇದಾಗಿ. ನೆಕ್ಸ್ಟ್ ಇದಾದಮೇಲೆ ನಮಗೆ ಪಂಪ ಪಂಪ ಭಾರತದಲ್ಲಿ ತನ್ನ ಗುರು ಅರಿಕೇಸರಿ ಅಂದರೆ ಅರಿಕೇಸರಿಯನ್ನು ಮಹಾಭಾರತದ ಯಾವ ಪಾತ್ರಕ್ಕೆ ಹೋಲಿಸಿದ್ದಾನೆ? ನಮಗೆ ಈ ರತ್ನಾತ್ರೇಯರು ಕವಿಚರಿತ್ರೆಗಳ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಹೆಚ್ಚು ಬರುತ್ತೆ. ಪಂಪ ಫಸ್ಟ್ ಬರ್ತಾನೆ, ನೆಕ್ಸ್ಟು ಈ ಪೊನ್ನ ನೆಕ್ಸ್ಟ್ ಬರ್ತಾನೆ, ನೆಕ್ಸ್ಟು ಈ ರನ್ನ ಬರ್ತಾನೆ, ನೆಕ್ಸ್ಟು ಈ ಒಂದು ಜನ್ನ ಬರ್ತಾನೆ. ನೋಡಿ, ಫಸ್ಟು ಈ 3 ಪರ್ಸನ್ಗಳನ್ನು ನಾವು ಏನಂತ ಕರಿತೀವಿ? ಕವಿ ಚಕ್ರವರ್ತಿಗಳು. ಯಾರು? ಚಕ್ರವರ್ತಿಗಳು. ಯಾಕೆ ಅಂದರೆ ಇವರು ಸ್ವತಂತ್ರ ರಾಜನ ಆಸ್ಥಾನದಲ್ಲಿದ್ದರು. ಈ ಪಂಪ ಮತ್ತು ಪೊನ್ನ ಹಾಗೆ ಈ ಒಂದು ರನ್ನನನ್ನು ನಾವು ಏನಂತ ಕರಿತೀವಿ? ರತ್ನಾತ್ರೇಯರು ಅಂತ ಕರಿತೀವಿ. ಏನಂತ ಕರಿತೀವಿ? ರತ್ನಾತ್ರೇಯರು ಅಂತ ಕರಿತೀವಿ. ಒಂದಕ್ಕೆ ಪಂಪ ಸೇರಲ್ಲ, ಇನ್ನೊಂದಕ್ಕೆ ಜನ್ನ ಸೇರಲ್ಲ ಅಂತ ಗೊತ್ತಿರಬೇಕು. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಹರಿಕೇಸರಿ ಸೆಕೆಂಡ್. ಹರಿಕೇಸರಿ ಯಾರಿಗೆ ಆಶ್ರಯದಾತ ನೀಡಿದ್ದ ಅಂದರೆ ಹರಿಕೇಸರಿ ಯಾರಿಗೆ ಆಶ್ರಯದಾತ ನೀಡಿದ್ದ ಅಂದರೆ ಈ ಒಂದು ಪಂಪನಿಗೆ 11-12 ಶತಮಾನದಲ್ಲಿ ಪಂಪನಿಗೆ ನೀಡಿದ್ದ. ನೋಡಿ, ಇಲ್ಲಿ ಯಾರಿಗೆ ಹೋಲಿಸಿದಾನಂದರೆ ಅರ್ಜುನನಿಗೆ ಹೋಲಿಸಿದಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಈ ಒಂದು ಹರಿಕೇಸರಿ ಯಾವ ವಂಶಕ್ಕೆ ಸೇರಿದವನು ಅನ್ನೋದು ನಿಮಗೆ ಗೊತ್ತಿರಬೇಕು. ಈ ಒಂದು ಹರಿಕೇಸರಿ ಅಂತಕ್ಕಂಥದ್ದು ಚಾಲುಕ್ಯ. ನೋಡಿ, ವಿಮಲವಾಡದ ಚಾಲುಕ್ಯರ ಮನೆತನಕ್ಕೆ ಸೇರಿದಂಥವನು ಹರಿಕೇಸರಿ. ನೋಡಿ, ಪೊನ್ನ ಯಾರಿಗೆ ಅಥವಾ ಪೊನ್ನನಿಗೆ ಯಾರು ಆಶ್ರಯ ನೀಡಿದ್ರು ಅಂತಕ್ಕಂಥದ್ದು ಗೊತ್ತಿರಬೇಕು. ಪೊನ್ನನಿಗೆ ಆಶ್ರಯ ನೀಡಿದ್ದು ಯಾರು ಅಂದರೆ 3ನೇ ಕೃಷ್ಣ ಅಂತ ಗೊತ್ತಿರಬೇಕು. 3ನೇ ಕೃಷ್ಣ ಯಾವ ವಂಶಕ್ಕೆ ಸೇರಿದವನು? ಈ ಒಂದು ರಾಷ್ಟ್ರಕೂಟ ಡೈನೆಸ್ಟಿಗೆ ಸೇರಿದವನು. ನೆಕ್ಸ್ಟ್ ಅದೇ ರೀತಿಯಾಗಿ ರನ್ನ ನಿಮಗೆ ಗೊತ್ತಿರಬೇಕು. ರನ್ನ ಯಾರ ಆಶ್ರಯದಲ್ಲಿದ್ದ ಮತ್ತು ಆತನ ವಿಶೇಷ ಅಂಶಗಳು ಏನು ಅಂತಕ್ಕಂಥದ್ದು ನಮಗೆ ಬೇಕು. ಕಲ್ಯಾಣಿ ಚಾಲುಕ್ಯರ ಈ ಒಂದು ಸತ್ಯಾಶ್ರಯ ಅಥವಾ ಇವನಿಗೆ ಈ ಒಂದು ಇರವೇ ಬೆಡಂಗ ಅಂತ ಬಿರುದಿತ್ತು. ಇವನು ಯಾರ ಆಸ್ಥಾನದವನು ಅಂದರೆ ಈ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದವನು. ಈ ಇರವೇ ಬೆಡಂಗ ಅಥವಾ ರನ್ನ ಈ ಸತ್ಯಾಶ್ರಯನನ್ನು ಯಾರಿಗೆ ಹೋಲಿಸಿದ್ದಾನಂದರೆ ಭೀಮನಿಗೆ ಹೋಲಿಸಿದ್ದಾನೆ. ರನ್ನ ಸತ್ಯಾಶ್ರಯನ ಯಾರಿಗೆ ಹೋಲಿಸಿದಾರಂದರೆ ಭೀಮ. ಯಾಕೆಂದರೆ ಇಲ್ಲಿ ಭೀಮನೂ ಆಪ್ಷನ್ಸ್ ಇದೆ. ಈ ಕ್ವಶನ್ಸ್ ನೆಕ್ಸ್ಟ್ ಬರ್ಬೋದು. ನೆಕ್ಸ್ಟ್ ನಮಗೆ ಉಭಯಕವಿ ಪೊನ್ನ ಆದಮೇಲೆ ಲಾಸ್ಟ್ನೇದು ಜನ್ನ. ನೋಡಿ, ಜನ್ನನಿಗೆ ಆಶ್ರಯ ನೀಡಿದ್ದು 2ನೇ ವೀರಬಲ್ಲಾಳ ಅಂತ. ನೋಡಿ, 2ನೇ ವೀರಬಲ್ಲಾಳ ಹೊಯ್ಸಳರ ಮೊದಲ ಸ್ವತಂತ್ರ ದೊರೆ. ಇವನು ಯಾರ ಆಸ್ಥಾನಕ್ಕೆ ಸೇರಿದವನು ಅಂದರೆ ನಮಗೆ ಹೊಯ್ಸಳ ಅಂತ ಗೊತ್ತಾಯಿತು. ಲೈಕ್ ದಿಸ್. ನೋಡಿ, ಈಗ ಪಂಪ, ಪೊನ್ನ, ರನ್ನ, ಜನ್ನ. ಫಸ್ಟ್ ಬರೋದೆ ಪಂಪ ಆದಮೇಲೆ ಪೊನ್ನ ಆದಮೇಲೆ ರನ್ನ ಆದಮೇಲೆ ಜನ್ನ. ಆರ್ಡ್ರಾಗೂ ಸಹ ಇದರ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ನೋಡಿ, ಇಲ್ಲಿ ಒಂದು 10-11ನೇ ಶತಮಾನದಿಂದ ಸ್ಟಾರ್ಟ್ ಆಗಿ ಕೊನೆವರೆಗೂ ಬರುತ್ತೆ ಅಂತಕ್ಕಂಥದ್ದು. ಹಾಗಾದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಸುವರ್ಣಯುಗ ಅಂತ ಏನು ಕರಿತೀವಿ ಅಂದರೆ 10ನೇ ಶತಮಾನವನ್ನು ಈ ರಾಷ್ಟ್ರಕೂಟ ಮತ್ತು ಕಲ್ಯಾಣಿ ಚಾಲುಕ್ಯರ ಕಾಲವನ್ನು ಈ ಒಂದು ಏನು ಕನ್ನಡ ಸಾಹಿತ್ಯ ಚರಿತ್ರೆಯ ಸುವರ್ಣಯುಗ ಅಂತ ಕರಿತೀವಿ. ಹೊಯ್ಸಳರ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣದ ಸುವರ್ಣಯುಗ ಆಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಪಂಪ ಈ ವಿಮಲವಾಡದ ಚಾಲುಕ್ಯರ ಆಸ್ಥಾನದಲ್ಲಿದ್ದ, ಪೊನ್ನ 3ನೇ ಕೃಷ್ಣ ರಾಷ್ಟ್ರಕೂಟರ ಆಸ್ಥಾನದಲ್ಲಿದ್ದ, ರನ್ನ ಸತ್ಯಾಶ್ರಯ ಕಲ್ಯಾಣಿ ಚಾಲುಕ್ಯರ ಆಸ್ಥಾನದಲ್ಲಿದ್ದ, ಈ ಜನ್ನ 2ನೇ ವೀರಬಲ್ಲಾಳ ಹೊಯ್ಸಳರ ಆಸ್ಥಾನದಲ್ಲಿದ್ದ. ಹಾಗಾದರೆ ಆಶ್ರಯವನ್ನು ನೀಡಿದಂಥವ್ರು ಕನಕದಾಸ, ಪುರಂದರದಾಸ ಇವರೆಲ್ಲ ಇದ್ದದ್ದು ವಿಜಯನಗರದ ಸಂದರ್ಭದಲ್ಲಿ ಅಂತ ಗೊತ್ತಿರಬೇಕು. ಹಾಗೆ ಈ ಒಂದು ಏನು ಕೇಶಿರಾಜ ಇದ್ದದ್ದು ಸಹ ಇವನ ಆಸ್ಥಾನದಲ್ಲೇ, ವೀರಬಲ್ಲಾಳನ ಆಸ್ಥಾನದಲ್ಲಿದ್ದ ಅಂತಕ್ಕಂಥದ್ದು ಶಬ್ದಮಣಿ ಬರೆದಂತಹ ಈ ಕನ್ನಡದ ಮೊದಲ ಒಂದು ವ್ಯಾಕರಣ ಕೃತಿ ಅಂದರೆ ಒಂದು ವಿಶಿಷ್ಟವಾದ ಅಧಿಕೃತ ವ್ಯಾಕರಣ ಕೃತಿ ಶಬ್ದಮಣಿ ದರ್ಪಣಂ. ಯಾರ ಆಳ್ವಿಕೆಯಲ್ಲಿ? ಪೋರ್ನ್ ನ್ಯೂಂಜಿ ಅಂತ.
ಅಂದರೆ ಪೋರ್ನ್ಯೂಂಜಿ ಅಂತಕ್ಕಂಥ ಒಬ್ಬ ಪೋರ್ಚುಗಲ್ ಪ್ರವಾಸಿ ವಿಜಯನಗರಕ್ಕೆ, ಅಂದರೆ ಇದನ್ನು ನ್ಯೂನಿಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂನಿಜ್ ಅಂತ ಕರಿತೀವಿ. ನನ್ನ ಪೋರ್ಚುಗೀಸ್ ಪ್ರವಾಸಿಗ ವಿಜಯನಗರಕ್ಕೆ ಭೇಟಿ ನೀಡಿದ್ದನು ಅಂತ. ನೋಡಿ, ಪೋರ್ಚುಗೀಸ್ ಪ್ರವಾಸಿಗ ವಿಜಯನಗರಕ್ಕೆ ಭೇಟಿ ನೀಡಿದ್ದರಲ್ಲಿ ನಿಮಗೆ ಗೊತ್ತಿದೆ, ಈ ಅಚ್ಯುತರಾಯನ ಆಸ್ಥಾನಕ್ಕೆ ಇವನು ಭೇಟಿ ನೀಡಿದ್ದ. ಈ ಶ್ರೀಕೃಷ್ಣ ದೇವರಾಯನ ಸಹೋದರ ತಾಳಿಕೋಟೆ ಕದನ ಆದಮೇಲೆ ಇವನು ಭೇಟಿ ನೀಡಿದ್ರ ಬಗ್ಗೆ ಗೊತ್ತಿರಬೇಕು. ನೋಡಿ, ನಮಗೆ 8 ಜನ ಟ್ರಾವೆಲರ್ಸ್ಗಳ ಬಗ್ಗೆ ನಮಗೆ ಮಾಹಿತಿ ಇರಬೇಕು. ಈ ಒಂದು ಇಬನ್ ಬಟೋಟಾ ಅಂತ, ಇಬನ್ ಬಟೋಟಾ ಏನಿದ್ದಾನೆ, ಇವನು ಯಾವ ದೇಶದವನು ಅಂತ ಕೇಳ್ತಾನೆ. ಮೊರಕ್ಕೋ ದೇಶದವನು. ಈ ಒಂದು ಮೊರಕ್ಕೋ ದೇಶದವನು 1ನೇ ಹರಿಹರನ ಕಾಲಕ್ಕೆ ಬಂದ 1340 ಸುಮಾರಿಗೆ ಬಂದಿದ್ದ ಅಂತ ಗೊತ್ತಿರಬೇಕು. ಯಾಕೆಂದರೆ ಇಬನ್ ಬಟೋಟಾ ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನಕ್ಕೂ ಬಂದಿದ್ದ. ನೆಕ್ಸ್ಟ್ ನಮಗೆ ಬಂದಂಥವನು ಯಾರು ಅಂದರೆ ಈ ನಿಕಲೋ ಡಿ ಕೋಂಟಿ ಅಂತ. ನಿಕಲೋ ಡಿ ಕೋಂಟಿ ಯಾವ ದೇಶದವನು ಅಂದರೆ ಇಟಲಿಯ ವೆನೀಷಿಯಾ. ಇವನು 1ನೇ ದೇವರಾಯ. ಯಾರು? 1ನೇ ದೇವರಾಯನ ಆಸ್ಥಾನಕ್ಕೆ ಬಂದ. ನೆಕ್ಸ್ಟ್ ಹಾಗಾದರೆ ನಿಕಲೋ ಡಿ ಕೋಂಟಿ ಆದಮೇಲೆ ನಮಗೆ ಈ ಶಾರುಖ್ ಖಾನ್ ಅಂತಕ್ಕಂಥ ಪರ್ಷಿಯಾದ ದೊರೆ ಕಳಿಸಿದ್ದು ಯಾರು ಅಂದರೆ ಈ ಒಂದು ಅಬ್ದುಲ್ ರಜಾಕ್ ಅಂತ. ನೋಡಿ, ಅಬ್ದುಲ್ ರಜಾಕ್ ಯಾವ ದೇಶದವನು ಅಂದರೆ ಪರ್ಷಿಯಾ ಅಂತ ಗೊತ್ತಿರಬೇಕು. ಯಾರು? ಇರಾನ್ ಅಂತ. ಈಗಿನ ಇರಾನ್, ಪರ್ಷಿಯಾ. ಇವನು ಯಾರ ಆಸ್ಥಾನಕ್ಕೆ ಬಂದ ಅಂದರೆ ಈ ಒಂದು 2ನೇ ದೇವರಾಯನ ಆಸ್ಥಾನಕ್ಕೆ ಬಂದ. ನೆಕ್ಸ್ಟ್ ಹಾಗಾದರೆ ಇದಾದಮೇಲೆ ಇನ್ನೊಬ್ಬ ಬರ್ತಾನೆ, ನಿಕಟಿನ್ ಅಂತ. ಯಾರು ಬರ್ತಾನೆ? ನಿಕಟಿನ್ ಯಾವ ದೇಶದವನು ಅಂದರೆ ಈ ರಷ್ಯಾ ದೇಶದವನು ನಿಕಟಿನ್. ಇವನು ಯಾರ ಆಸ್ಥಾನಕ್ಕೆ ಬಂದನಂದರೆ 2ನೇ ವಿರೂಪಾಕ್ಷ. ಈ 4 ಜನ ಈ ಸಂಗಮ್ ಸಂತತಿ ಏನಿದೆ ಈ ಮನೆತನಕ್ಕೆ ಬಂದರು. ನೆಕ್ಸ್ಟ್ ಹಾಗಾದರೆ ಮೇಜರಾಗಿ ನಮಗೆ ಈ ಶ್ರೀಕೃಷ್ಣ ದೇವರಾಯ ಏನಿದ್ದ 1509ರಿಂದ 1529ರವರೆಗೆ ಏನಿದ್ದ, ಇವನು ಪೋರ್ಚುಗೀಸರೊಂದಿಗೆ ಉತ್ತಮ ವ್ಯಾಪಾರ ಸಂಬಂಧ ಹೊಂದಿದ್ದರಿಂದ ಈ ಒಂದು ಡೊಮಿಂಗೋ ಪೊಯಾಜ್ ಅಂತ. ಯಾರು? ಡೊಮಿಂಗೋ ಪೊಯಾಜ್. ಮತ್ತು ಈ ಡುರೆಂಟ್ ಬಾರ್ಬೋಸಾ ಅಂತ. ಇವರಿಬ್ಬರು ಸಹ ಪೋರ್ಚುಗಲ್ ದೇಶದವರು. ಯಾರು? ಇವರಿಬ್ಬರು ಸಹ ಪೋರ್ಚುಗಲ್ ದೇಶದವರು ಏನು ಮಾಡಿದರು? ಬಂದರು ಅಂತ. ಈಗ ನಮಗೆ ಸುಮಾರು ಇವರು 4, ಇವರಿಬ್ಬರು 6 ಜನ ಆಯಿತು. ಈ 7ನೇವನು ಯಾರು ಅಂದರೆ ಇವನೇ ನ್ಯೂನಿಜ್. ಇವನು ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಂಥವನು. ನೆಕ್ಸ್ಟು 1561 ತಾಳಿಕೋಟೆ ಕದನ ಆದಮೇಲೆ ಮತ್ತೊಬ್ಬ ಪ್ರವಾಸಿಗ ಬರ್ತಾನೆ. ಅವನೇ ಈ ಒಂದು ಪೆಡ್ರಿಕ್ ಸೀಸರ್ ಅಂತ ಅವನ ಹೆಸರು. ಪೆಡ್ರಿಕ್ ಸೀಸರ್ ಅಂತ. ನೋಡಿ, ಇವನು ತಾಳಿಕೋಟೆ ಕದನ ಆದಮೇಲೆ ಈ ಹಾಳು ಹಂಪಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾನೆ. ಇವನು ಸಹ ಇಟಲಿ ದೇಶದವನು. ನೋಡಿ, ಇವನು ಇಟಲಿ ವೆನಿಷಿಯಾ. ನೋಡಿ, ಇಲ್ಲಿ ಪೋರ್ಚುಗಲ್ನವರು 3 ಜನ ಬರ್ತಾರೆ. ನ್ಯೂನಿಜ್ ಪೋರ್ಚುಗಲ್, ಡೊಮಿಂಗೋ ಬಾರ್ಬೋಸಾ ಮತ್ತು ಡುರೆಂಟ್ ಬಾರ್ಬೋಸಾ, ಡೊಮಿಂಗೋ ಫಯಾಸ್ ಪೋರ್ಚುಗಲ್ನವರು. ಅಬ್ದುಲ್ ರಜಾಕ್ನನ್ನು ಕಳಿಸಿದ್ದು ಯಾರು ಅಂದರೆ ಈ ಶಾರುಖ್ ಖಾನ್ ಅಂತಕ್ಕಂಥ ಒಬ್ಬ ದೊರೆ ಅಂತ ಗೊತ್ತಿರಬೇಕು, ಪರ್ಷಿಯಾದ ದೊರೆ. ಎಸ್, ಹಾಗಾದರೆ ಅಚ್ಯುತರಾಯ ಆನ್ಸರ್ ಗೊತ್ತಾಯಿತು. ಈಗ ನಮಗೆ ಈ 8 ಜನ ಟ್ರಾವೆಲರ್ಸ್ಗಳನ್ನ ಮತ್ತೆ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಸ್ಥಳದಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧದೊಂದಿಗೆ ಸಂಬಂಧ ಹೊಂದಿಲ್ಲ? ನೋಡಿ, 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 2 ದೊರೆಗಳಿರ್ತಾರೆ. 1780ರಿಂದ 84ರವರೆಗೆ ನಡೆಯುತ್ತೆ. ಇಲ್ಲಿ ಕಾರಣಾಂತರದಿಂದ ಹೈದರಾಲಿ ಏನಾಗ್ತಾನೆ, ಸಭೆಯನ್ನು ಈ ಪೋರ್ಟಿನೋವಾ ಕದನ ಮತ್ತು ಈ ಒಂದು ಸ್ಲೋಲಿಂಗೋ ಮತ್ತು ಪೊಲಿನೋರ್ ಅಂತಕ್ಕಂಥ ಕದನಗಳಾದಂಥ ಸಂದರ್ಭದಲ್ಲಿ ಇವನು ಬೀಡು ಬಿಟ್ಟಂಥ ಸಂದರ್ಭದಲ್ಲಿ 1782ರಲ್ಲಿ ಈ ಒಂದು ಆಂಧ್ರ ಪ್ರದೇಶದ ಚಿತ್ತೂರಿನ ಬಳಿ ಏನಾಗ್ತಾನೆ, ಬೆನ್ನು ಹುಣ್ಣು ಕ್ಯಾನ್ಸರ್ನಿಂದ ಮರಣ ಹೊಂದ್ಬಿಡ್ತಾನೆ. ಹಾಗಾದರೆ ನೆಕ್ಸ್ಟು ಅಧಿಕಾರಕ್ಕೆ ಬಂದಂಥವನು 1782ರಲ್ಲಿ ಯಾರು ಅಂದರೆ ಟಿಪ್ಪು. ನೆಕ್ಸ್ಟು 1784ರಲ್ಲಿ ಇದು ಮಂಗಳೂರು ಹತ್ರ ಏನಾಗುತ್ತೆ, ಮಂಗಳೂರು ಒಪ್ಪಂದದೊಂದಿಗೆ ಎಂಡ್ ಆಗಿಬಿಡುತ್ತೆ. ಹಾಗಾಗಿ ತಮಿಳುನಾಡಿಗೆ ಟಚ್ ಇರಲ್ಲ. ಈ ವಾಂಡಿವಾಶ್ ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ತಮಿಳುನಾಡು. ಇದು ವಾಂಡಿವಾಶ್ ಇರೋದಲ್ಲಿ ತಮಿಳುನಾಡು. ಇದಾಗಿದ್ದು ಎಲ್ಲಿ ಅಂದರೆ 3ನೇ ಆಂಗ್ಲೋ ಮತ್ತು ಫ್ರೆಂಚ್ ಯುದ್ಧದಲ್ಲಿ. ಇದು ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಅಂತ್ಯ ಆಗೋದಕ್ಕೆ ಮುಖ್ಯ ಕಾರಣ ಆಯಿತು. ಇಲ್ಲಿ ಸರ್ ಐರ್ ಕೂಟ್ ಇರ್ಬೋದು.
ನೆಕ್ಸ್ಟು ಅದೇ ರೀತಿಯಾಗಿ ಈ ಒಂದು ಕೌಂಟ್ ಡಿ ಲ್ಯಾಲಿ ಇರ್ಬೋದು, ಇವರೆಲ್ಲ ಇಲ್ಲಿ ಏನು ಫೈಟ್ ಮಾಡಿದ್ದು ವಾಂಡಿವಾಶ್ ಕದನ. ಭಾರತದಲ್ಲಿ ಫ್ರೆಂಚರ ಅಂತ್ಯ, ಬ್ರಿಟಿಷರಿಗೆ ಮತ್ತಷ್ಟು ಶಕ್ತಿ ಕೊಟ್ಟಿದ್ದು ಪ್ಲಾಸಿ ಆದಮೇಲೆ ಇದೇ ವಾಂಡಿವಾಶ್ ಕದನ. ಯಾವುದು ಅಂದರೆ ಇದೇ ವಾಂಡಿವಾಶ್ ಕದನ ಅಂತ ಗೊತ್ತಿರಬೇಕು. ನೆಕ್ಸ್ಟು ಇಲ್ಲಿ 1855 ರಾಜ್ಮಹಲ್ ಬೆಟ್ಟಗಳಲ್ಲಿ ಪ್ರಸಿದ್ಧ ಸಂಥಾಲರ ದಂಗೆ ನಾಯಕರುಗಳನ್ನು ಗುರುತಿಸಿ ಅಂತ. ನೋಡಿ, ಈ ಒಡಿಸ್ಸಾ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಈ ಭಾಗಗಳಲ್ಲಿ ಸಂಥಾಲರ ದಂಗೆ ಹೆಚ್ಚಾಗಿತ್ತು ಅಂತ ನಿಮ್ಗೆ ಗೊತ್ತಿರಬೇಕು. ಲಾಸ್ಟ್ ಯೂನಿಟ್ ಏನಿದೆ ಫ್ರೀಡಮ್ ಮೂಮೆಂಟಲ್ಲಿ ನಿಮಗೆ ಕೋಲಾ ದಂಗೆ ಇರ್ಬೋದು, ಸಂತಾಲರ ದಂಗೆ ಇರ್ಬೋದು, ಈ ಒಂದು ಮಾಪಿಳ್ಳೈ ದಂಗೆಗಳಿರ್ಬೋದು, ಮತ್ತು ಸೌತ್ ಇಂಡಿಯಾ ನಾರ್ತ್ ಇಂಡಿಯಾದ ದಂಗೆಗಳ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಬರುತ್ತೆ. ಈ ಒಂದು ಸಿದ್ದು ಮತ್ತು ಕುನ್ನಹ ಅಂತಕ್ಕಂಥವ್ರು ಏನಿದ್ದಾರೆ, ಇವರು ಈ ದಂಗೆಯ ನಾಯಕರಾಗಿದ್ದರು ಅಂತಕ್ಕಂಥದ್ದು. ಇವ್ರುಗಳ ಬಗ್ಗೆ ಬುಡಕಟ್ಟು ಮತ್ತು ರೈತ ದಂಗೆಗಳ ಬಗ್ಗೆಯೂ ಸಹ ನಾವು ಮಾಡರ್ನ್ ಹಿಸ್ಟ್ರಿಯಲ್ಲಿ ಕೆಲವು ಕ್ಲಾಸಸ್ಗಳನ್ನು ಮಾಡಿದ್ದೀನಿ. ಅದು ಆ್ಯಪಲ್ಲೂ ಸಹ ನಿಮಗೆ ಡೀಟೇಲ್ಸ್ ಆಗಿ ಸಿಗ್ತದೆ ಅಂತಕ್ಕಂಥದ್ದು. ಎಸ್, ಇದಾದಮೇಲೆ ನನಗೆ ಡೆಫಿನಿಷನ್ಸನ್ನು ಕೊಟ್ಟಿದ್ದಾನೆ. 1857 ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ, ನ್ಯಾಷನಲ್ ರೈಸಿಂಗ್ ಎಂದು ವಿವರಿಸಿದರು ಅಂತ. ನೋಡಿ, ನಮಗೆ ಇಲ್ಲಿ ದೇಶೀಯ ಮತ್ತು ವಿದೇಶಿಯ ಚಿಂತಕರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆಲ್ಮೋಸ್ಟ್ ನಿಮಗೆ ರಿಪೀಟ್ ಆಗೋ ಪ್ರಶ್ನೆಗಳು. ಅಂದರೆ ಈ ಡೆಫಿನೇಷನ್ಸ್ ಕೊಟ್ಟಿದ್ದು ಯಾರು ಅಂದರೆ ಈ ಬೆಂಜಮಿನ್ ಡ್ರಿಸೆಲ್ ಅಂತಕ್ಕಂಥವನು, ಬೆಂಜಮಿನ್ ಡ್ರಿಸೆಲ್. ನೋಡಿ, ಈ ವಿ ಎಸ್ ಸ್ಮಿತ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ವಿ ಎಸ್ ಸ್ಮಿತ್, ಈ ವಿ ಎಸ್ ಸ್ಮಿತ್ ಏನಿದ್ದಾನೆ, ಇದನ್ನು ಸಂಪೂರ್ಣವಾಗಿ ಸಿಪಾಯಿ ದಂಗೆ ಅಥವಾ ಮಿಟಿನಿ ಅಂತ ಕರೆದವನು ವಿ ಎಸ್ ಸ್ಮಿತ್. ಹಾಗಾದರೆ ನಿಮಗೆ ಈ ಒಂದು ವಿ ಡಿ ಸಾವರ್ಕರ್ ಏನಿದ್ದಾರೆ, ಈ ವಿ ಡಿ ಸಾವರ್ಕರ್ ಎಂದರೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತಕ್ಕಂಥದ್ದು ಈ ಭಾರತೀಯರು ಪರಕೀಯರ ವಿರುದ್ಧ ನಡೆಸಿದಂತಹ ಸ್ವರಾಜ್ಯ ಪಡೆಯಲು ನಡೆಸಿದಂತಹ ಒಂದು ಹೋರಾಟವೇ ಪ್ರಥಮ ಸ್ವತಂತ್ರ ಸಂಗ್ರಾಮ. ಭಾರತೀಯರು ಪರಕೀಯರ ವಿರುದ್ಧ ಸ್ವರಾಜ್ಯ ಪಡೆಯಲು ನಡೆಸಿದಂಥ ಒಂದು ಹೋರಾಟವೇ ಪ್ರಥಮ ಸ್ವತಂತ್ರ ಸಂಗ್ರಾಮ. 1907 ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೆದು 50 ವರ್ಷದ ನೆನಪಿಗಾಗಿ ಫಸ್ಟ್ ಇಂಡಿಪೆಂಡೆಂಟ್ ವಾರ್ ಆನ್ 1857 ಅಂತ ಬುಕ್ಸ್ ಬರೆದಿದ್ದು ವಿ ಡಿ ಸಾವರ್ಕರ್. ನೆಕ್ಸ್ಟು ನಾವು ನೋಡೋದಾದರೆ ಈ ಒಂದು ಅಶೋಕ್ ಮೆಹ್ತಾ, ಈ ಅಶೋಕ್ ಮೆಹ್ತಾ ಏನಿದ್ದಾನೆ, ಇವನೇನು ಹೇಳ್ತಿದ್ದಾನೆ, ಇದೊಂದು ಮಹಾಬಂಡಾಯ, ರೆಬಿಲಿಯನ್ ಅಂತ ಹೇಳ್ತಾನೆ. ಏನಂತ ಹೇಳ್ತಿದ್ದಾನೆ? ಮಹಾಬಂಡಾಯ. ಇದೊಂದು ಮಹಾಬಂಡಾಯ ಅಂತ ಹೇಳಿದ್ದು ಈ ಒಂದು ಅಶೋಕ್ ಮೆಹ್ತಾ. ನೋಡಿ, ಹಾಗಾದರೆ ಈ ಆರ್ ಸಿ ಮುಜುಮ್ದಾರ್ ಇದೊಂದು ಸಿಪಾಯಿ ದಂಗೆಯೂ ಅಲ್ಲ, ಪ್ರಥಮ ಸ್ವತಂತ್ರ ಸಂಗ್ರಾಮವೂ ಅಲ್ಲ ಅಂತಕ್ಕಂತಹ ಒಂದು ದ್ವಂದ್ವ ಹೇಳಿಕೆಯನ್ನು ಕೊಟ್ಟಂಥವನು, ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಂಥವನು ಯಾರು ಅಂದರೆ ಈ ಆರ್ ಸಿ ಮುಜುಮ್ದಾರ್. ನೆಕ್ಸ್ಟು ಅದಾದಮೇಲೆ ನಮಗೆ ಈ ನೆಹರು ಅವರು ಏನು ಹೇಳ್ತಾರೆ, ಇದೊಂದು ಫ್ಯೂಡಲ್ ಬಂಡಾಯ ಅಂತ ಕರೀತಾರೆ. ಏನಂತ ಕರೀತಾರೆ? ಫ್ಯೂಡಲ್ ಬಂಡಾಯ. ಇದೊಂದು ಉಳಿಗಮಾನ್ಯ ಬಂಡಾಯ ಅಂತ ಕರೀತಾರೆ. ಹಾಗೆ ಈ ಸಂದರ್ಭದಲ್ಲಿದ್ದಂಥ ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿದ್ದಂಥ ಕ್ಯಾನಿಂಗ್ ಅಂತಕ್ಕಂಥ ಗವರ್ನರ್ ಏನಿದ್ದಾನೆ, ಇದು ಒಂದು ರಾಷ್ಟ್ರೀಯ ಸಮರ ಅಂತಲೂ ಹೇಳ್ತಾರೆ. ಇವರು ಒಂದು ರಾಷ್ಟ್ರೀಯ ಸಮರ ಅಂತಕ್ಕಂಥದ್ದು ಸಹ ಹೇಳ್ತಾರೆ. ಹಾಗೆ ಇವು ಇನ್ನೂ ಈ ಘಟನೆಗಳು ಬ್ರಿಟನ್ ಪ್ರಧಾನಮಂತ್ರಿವರೆಗೂ ಸಹ ಹೋಗುತ್ತೆ. ಅಸ್ಕ್ವಿತ್ ಅಂತಕ್ಕಂಥವನು ಇದೊಂದು ಅಮಾನುಷ ಕೃತ್ಯ ಅಂತಲೂ ಸಹ ಹೇಳ್ತಾನೆ. ಪ್ರಥಮ ಸ್ವತಂತ್ರ ಸಂಗ್ರಾಮ ವೈಯಕ್ತಿಕವಾಗಿ ಸ್ಟಾರ್ಟ್ ಆಗಿದ್ದು 1857 ಈ ಒಂದು ಮಾರ್ಚ್ 29ಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ 1857 ಮಾಸಕ್ಕೆ ಸ್ಟಾರ್ಟ್ ಆಗಿದ್ದು ಈ ಒಂದು ಮೇ 10ಕ್ಕೆ. ಏಕೆಂದರೆ ಮೇ 31ಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ 10ಕ್ಕೆ ಇದಾಯಿತು ಅಂತ. ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಮಂಗಲ್ ಪಾಂಡೆ, ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಕದಮ್ ಸಿಂಗ್ ಅಂತ. ಯಾರು? ಕದಮ್ ಸಿಂಗ್. ಈ ಏನು ಕೊಬ್ಬು ಸವರಿದ ಬಂದೂಕುಗಳನ್ನು ಬಳಸಲು ನಿರಾಕರಣೆ ಮಾಡಿ ಈ ಹೋರಾಟಗಳು ಆಯಿತು ಅಂತ. ಹಾಗೆ ಬೆಂಜಮಿನ್ ರುಸೆಲ್, ಸರ್ಜಾನ್ ಓಲ್ಟ್ ಅಂತ ಇರ್ತಾರೆ. ಹಾಗೆ ಸರ್ಜಾನ್ ಶಿಲೆ ಇರ್ಬೋದು, ಔಟ್ರಿಯಾಮ್ ಇರ್ಬೋದು, ಸುಮಾರು ಡೆಫಿನೇಷನ್ಸ್ಗಳು ಬರುತ್ತೆ. ಅವೆಲ್ಲ ಸ್ವಲ್ಪ ನೀವು ಓದ್ಕೋಬೇಕಾಗುತ್ತೆ. ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು? ವೀರಮ್ಮಾಜಿ, ಮಲ್ಲಮ್ಮಾಜಿ, ಚೆನ್ನಮ್ಮಾಜಿ, ಒನಕೆ ಓಬವ್ವ. ನೋಡಿ, ಈ ಸೋಮಶೇಖರನ ಮಡದಿ ಯಾರು ಅಂದರೆ ಈ ಚೆನ್ನಮ್ಮ. ನೋಡಿ, ಈ ಚೆನ್ನಮ್ಮನ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವಳು ಶಿವಾಜಿಯ ದಕ್ಷಿಣದ ತಂಗಿ. ಶಿವಾಜಿಯ ಮಗ 2ನೇ ರಾಜ ರಾಮನಿಗೆ ಕವಲೇದುರ್ಗದಲ್ಲಿ ಆಶ್ರಯ ನೀಡಿದ್ಳು. ನೋಡಿ, ಈ ಔರಂಗಜೇಬನ ಸೇನೆಯನ್ನು ಸೋಲಿಸಿದಂಥವಳೆ
ಕೆಳದಿ ಚೆನ್ನಮ್ಮ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಕೆಳದಿ ಚೆನ್ನಮ್ಮ ಅಂತಕ್ಕಂಥದ್ದು ಗೊತ್ತಿರಬೇಕು. ಕಿತ್ತೂರು ರಾಣಿ ಚೆನ್ನಮ್ಮ ಬೇರೆ. 1824ರಲ್ಲಿ ಈ ತ್ಯಾಕರೆಯನ್ನು ಕೊಂದಂಥವಳು ಯಾರು ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಆದರೆ ಒನಕೆ ಓಬವ್ವ ಏನಿದೆ, ಈ ಒಂದು ಹೈದರ್ ದಾಳಿ ಚಿತ್ರದುರ್ಗದ ಮೇಲೆ 3 ಬಾರಿ ನಡೆಯುತ್ತೆ. ಈ ಹೈದರ್ ದಾಳಿಯ ಸಂದರ್ಭದಲ್ಲಿ ಹೈದರಾಲಿಯ ಸೈನಿಕರನ್ನು ಒನಕೆಯಲ್ಲಿ ಹೊಡೆದು ಸಾಯಿಸಿದವಳು ಯಾರು ಅಂದರೆ ಒನಕೆ ಓಬವ್ವ. ಇವಳು ಈ ಮುದ್ದೆ ಹನುಮಂತಪ್ಪ ಅಂತ. ಈ ಮುದ್ದೆ ಹನುಮಂತಪ್ಪನ ಮಡದಿ ಯಾರು ಅಂದರೆ ಒನಕೆ ಓಬವ್ವ ಅಂತ ನಿಮಗೆ ಗೊತ್ತಿರಬೇಕು. ಮುದ್ದೆ ಹನುಮಂತಪ್ಪನ ಮಡದಿ ಯಾರು ಅಂದರೆ ಒನಕೆ ಓಬವ್ವ ಅಂತ ಗೊತ್ತಿರಬೇಕು ನಿಮಗೆ. ಅದೇ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ, ಹಾಗೆ ಈ ಒಂದು ಕೆಳದಿ ಚೆನ್ನಮ್ಮ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ ದೇವಿ ಮತ್ತು ಈ ಗೇರುಸೊಪ್ಪೆಯ ಕರಿಮೆಣಸಿನ ರಾಣಿ ಚೆನ್ನಭೈರಾದೇವಿ ಬಗ್ಗೆ ಗೊತ್ತಿರಬೇಕು. ಅಂದರೆ ನಮಗೆ ಓಲ್ಡ್ ಹಿಸ್ಟ್ರಿಗಳಲ್ಲಿ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ವ್ಯಕ್ತಿತ್ವದ ಬಿಕ್ಕಟ್ಟು ಎಂದು ಕೆಳಗಿನ ಯಾವ ಇತಿಹಾಸಕಾರರು ಹೇಳಿದರು? ಯಾಕೆ ಅಂದರೆ ಈ ಔರಂಗಜೇಬನೊಂದಿಗೆ ಮಹಾಮೊಘಲರ 6 ಜನ ಮಹಾಮೊಘಲರ ದೈತ್ಯ ಆಡಳಿತ ಅಂತ್ಯ ಆಗಿಬಿಡುತ್ತೆ. 1707ಕ್ಕೆ ಔರಂಗಜೇಬ್ ಡೆತ್ ಆಗ್ತಾನೆ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ 25 ವರ್ಷಗಳ ಕಾಲ ಇದ್ದಂಥವನು ಈ ಔರಂಗಜೇಬ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹೆಚ್ಚು ದಾಳಿಗಳನ್ನು ಸಹ ಮಾಡ್ತಾನೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ನಿಮಗೆ ಇರ್ಫಾನ್ ಹಬೀಬ್ ಇದೆ, ಮತ್ತು ಜಾದುನಾಥ್ ಸರ್ಕಾರ್ ಇದೆ, ಹಾಗೆ TGP ಸ್ಪಿಯರ್ ಇದೆ, ಹಾಗೆ ಬಿಪಿನ್ ಚಂದ್ರ ಇದೆ. ಇವರು ಮಾಡರ್ನ್ ಹಿಸ್ಟ್ರಿಯಲ್ಲಿ ಇದ್ದಂಥವ್ರು. ಆದರೆ ಈ ಜಾದುನಾಥ್ ಸರ್ಕಾರ್ ಏನಿದ್ದಾರೆ ಇವರು ಈ ಡೆಫಿನಿಷನ್ಸನ್ನು ಕೊಡ್ತಾರೆ. ಕೆಲವು ರಿಸರ್ಚು ಅಥವಾ ನಿಮಗೆ ಮಾನಸ ಗಂಗೋತ್ರಿ ಬೇರೆ ಬೇರೆ ಯೂನಿವರ್ಸಿಟಿ MA ಓದುವಂಥವ್ರಿಗೆ ಆ ಒಂದು ಬುಕ್ಸ್ಗಳಲ್ಲಿರ್ತಕ್ಕಂಥ ಪ್ರಶ್ನೆಗಳಿವು. ಆ ರೀತಿ ಡೆಫಿನೇಷನ್ಸ್ಗಳನ್ನು ಸಹ ಈ PhD ಹೋಲ್ಡರ್ಸ್ ಅಥವಾ ಅವರು ಮಾಡುವಂಥ ರಿಸರ್ಚ್ಗಳ ಮೇಲೆ ಪ್ರಶ್ನೆಗಳು ಬಂದಿರೋದು ಕಾಣ್ಬೋದು. ನೆಕ್ಸ್ಟ್ ಇದಾದಮೇಲೆ ನಮಗೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ದಿವಾನಿ ಹಕ್ಕು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗೆ ದೊರೆಯಿತು ಅಂತಕ್ಕಂಥದ್ದು. ನೋಡಿ, ಇದೊಂದು ಅಮಾನುಷ ಕೃತ್ಯ ಹೇಗಾಯಿತು ಅಂದರೆ, ಈ ಒಂದು ಮೀರ್ ಕಾಸಿಮ್ ಬಕ್ಸರ್ ಕದನದಲ್ಲಿ ಸೋತ ಮೇಲೆ ಈ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಆಲಂ ಅಂತಕ್ಕಂಥವನೇನಿದ್ದಾನೆ ಬ್ರಿಟಿಷರಿಂದ ವಿಶ್ರಾಂತಿ ವೇತನವನ್ನು ಕೊಟ್ಟು 1765 ಪಡೆದು ವಿಶ್ರಾಂತಿ ವೇತನವನ್ನು ಪಡೆದು ಅಲಹಾಬಾದ್ ಅಗ್ರಿಮೆಂಟ್ ಏನಾಗುತ್ತಲ್ವ, ಅಲಹಾಬಾದ್ ಅಗ್ರಿಮೆಂಟ್ ಮೂಲಕ ಇದನ್ನು ನೀಡಿಬಿಡ್ತಾನೆ. ನೋಡಿ, ನಮಗೆ ಈ ಡ್ಯುಯಲ್ ಗೌರ್ಮೆಂಟ್ ಅಂತಕ್ಕಂಥದ್ದು ಇರುತ್ತೆ. ದ್ವಿಸರ್ಕಾರ ಅಂದರೆ ಏನಪ್ಪ ಅಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದು ಕಂದಾಯವನ್ನು ವಸೂಲಿ ಮಾಡುತ್ತೆ. ಕಂದಾಯದ ಪ್ರಮಾಣ ಅವ್ರದ್ದು. ಆದರೆ ಇಲ್ಲಿದ್ದಂಥ ನವಾಬರು ಏನಿದ್ದಾರೆ, ಬಂಗಾಳದ ನವಾಬರು, ಇವರು ಈ ನಾಗರಿಕ ಆಡಳಿತವನ್ನು ನೋಡ್ಕೊಳ್ಳೋದು. ನೋಡಿ, ಸರ್ವಿಸ್ ಕೊಡೋದು ಇವರು, ಕಲೆಕ್ಷನ್ ಮಾಡೋದು ಇವರು. ಇಂತಹ ಒಂದು ಡ್ಯುಯಲ್ ಗೌರ್ಮೆಂಟ್. ನೆಕ್ಸ್ಟು ದಿವಾನಿ ರೈಟ್ಸ್ ಅಂದರೆ ಇದೊಂದು ಲ್ಯಾಂಡ್ ರೆವಿನ್ಯೂ, ಭೂ ಕಂದಾಯ ಅಂತ ಗೊತ್ತಿರಬೇಕು. ಈ ಭೂ ಕಂದಾಯ ಅಂತ ಗೊತ್ತಿರಬೇಕು. ಆದರೆ ಇವೆಲ್ಲವೂ ಎಂಡ್ ಆಗಿದ್ದು ಯಾವಾಗ ಅಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಒಂದು ನಿಯಂತ್ರಣ ಏರಿದ ಮೊದಲ ಕಾಯ್ದೆ ಈ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ ಈ ಒಂದು ಏನು ಡ್ಯುಯಲ್ ಗೌರ್ಮೆಂಟ್ ದಿವಾನಿ ರೈಟ್ಸ್ ಅನ್ನೋದು ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ಎಂಡ್ ಆಗ್ತಾ ಹೋಯಿತು. ಇದನ್ನು ಅಪ್ಲೈ ಮಾಡಿದಂಥವನು ಯಾರು ಅಂದರೆ ಇವನೇ ರಾಬರ್ಟ್ ಕ್ಲೈವ್ ಅಂತಕ್ಕಂಥವನು. ಭಾರತಕ್ಕೆ ಗುಮಸ್ತನಾಗಿ ಬಂದು ಲೇಖನಿ ಹಿಡಿಯುವ ಖಡ್ಗವನ್ನು ಹಿಡಿದು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪಿಸಿದವನೇ ರಾಬರ್ಟ್ ಕ್ಲೈವ್ ಅಂತ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಬ್ಬ ಗುಮಸ್ತನಾಗಿ ಬಂದು ಲೇಖನಿ ಹಿಡಿಯುವ ಖಡ್ಗವನ್ನು ಹಿಡಿದು ಭಾರತದಲ್ಲಿ ಒಂದು ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪಿಸಿದವನೇ ಈ ರಾಬರ್ಟ್ ಕ್ಲೈವ್ ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇದಾದಮೇಲೆ ಮುಂದಿನ ಪ್ರಶ್ನೆ ನೋಡಿ, ನಮಗೆ ಇಲ್ಲಿ ಯಾವುದಾದ್ರೂ ಒಂದು ಗೊತ್ತಾದರೆ ಸಾಕಾಗುತ್ತೆ. ಶಬ್ದಗಳ ಮೂಲ, ಶಾಸನಗಳ ಅಧ್ಯಯನ, ಇನ್ಸ್ಕ್ರಿಪ್ಷನ್ ಇರ್ಬೋದು, ಕಾಯಿನ್ ಇರ್ಬೋದು, ಹಳೆಯ ಲಿಪಿಗಳು, ಬರಹಗಳಿರ್ಬೋದು, ಇವುಗಳಿಗೆ ಏನು ಇಂಗ್ಲೀಷಲ್ಲಿ ಏನಂತಾರೆ ಅಂತ ಕರೀತಾರೆ. ಆಲ್ಮೋಸ್ಟ್ ನಾವು ಹೆಚ್ಚು ಬಳಸಿರ್ತೀವಿ ಈ ಒಂದು ನ್ಯೂಮೆಸ್ಮೆಟಿಕ್ ಅಂತಕ್ಕಂಥದ್ದು, ಈ ಒಂದು ನಾಣ್ಯಗಳ ಅಧ್ಯಯನ ಅಂತ. ನೋಡಿ, ಈಗ 4ಗೆ 3 ಎಲ್ಲರೂ ಇದೆಯಂತ ನೋಡಿ, ಇಲ್ಲಿ ಇದೆ. ನೆಕ್ಸ್ಟ್ ನಿಮಗೆ ಶಾಸನಗಳ ಅಧ್ಯಯನಗಳ ಬಗ್ಗೆ ಹೇಳಿರ್ತೀವಿ ಒತ್ತಿ ಕ್ಲಾಸ್ಗಳಲ್ಲಿ. ಎಪಿಗ್ರಫಿ ಅಂತಕ್ಕಂಥದ್ದು ಈ ಶಾಸನಗಳ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಅಂಶ. ನೆಕ್ಸ್ಟ್ ಹಾಗಾದರೆ ಪೆಲಿಯೋಗ್ರಫಿ ಅಂತಕ್ಕಂಥದ್ದು ಏನಿದೆ, ಇದು ನಮಗೆ ಹಳೆ ಲಿಪಿಗಳ ಅಧ್ಯಯನಕ್ಕೆ. ನೆಕ್ಸ್ಟ್ ಎಟಮಾಲಜಿ ಅಂತಕ್ಕಂಥದ್ದು ಏನಿದೆ, ಈ ಒಂದು ಶಬ್ದಗಳ ಮೂಲದ ಅಧ್ಯಯನಕ್ಕೆ ನಾವು ನೋಡ್ತಾ ಹೋಗ್ಬೋದು. ಈ ಆಪ್ಷನ್ 2 ಏನಿದೆ, ಆಪ್ಷನ್ 2 ಇದು ಸರಿಯಾದ ಉತ್ತರ. ನೋಡಿ, ಇದೇ ರೀತಿಯಾಗಿ ಬೇರೆ ಬೇರೆ ವಿಧ ನಿಮ್ಮ ಹೈಸ್ಕೂಲ್ 8th, 9th, 10th ಮತ್ತು ಫಸ್ಟ್ PU, ಸೆಕೆಂಡ್ PU, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, DSCRT, NCRTಗಳಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದೇ ರೀತಿಯಾಗಿ ಸಿದ್ಧತೆಯನ್ನು ನಡೆಸಿ. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.